ದರ್ಶನ್ ಸರ್, ಕನ್ನಡ ಪಿಕ್ಚರ್ ಅಂತ ರವಿ ಸರ್. ಹಾಂ ಸರ್, ಹಾಂ ಸರ್. ಸರ್, ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಇಲ್ಲಿ ತನಕ ನೀವು ನೋಡ್ದಿರುವಂತಹ ದರ್ಶನನ ನೋಡ್ತೀರಿ ಅಂತ. ಅಂದರೆ ಒಂದ್ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ, ಒಂದ್ಸಲಿ ಒಂದು ಕೈಯಿಂದ ಫೈಟ್ ಮಾಡ್ತಾನೆ, ಮೂರನೇ ಸಲ ಎರಡು ಕೈ ಇರಲ್ಲ ಅಂತ. ಸರ್, ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂಥವ್ರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್, ಪ್ಲೀಸ್ ಸರ್. ಅವ್ರು ಥ್ಯಾಂಕ್ಸ್ ಹೇಳ್ತಾರ ಸರ್, ಅವ್ರ ಪಾದಗಳನ್ನ ನಾನು ಇಲ್ಲ ನಮಸ್ಕಾರ ಮಾಡ್ತೀನಿ, ಖುಷಿ ಪಟ್ಟಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಮಾಡೋದು ಸರ್, ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸಕ್ಕೆ ಮುಂದ್ಗಡೆ ಇದೀವಿ ಸರ್, ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋದು ಸರ್. ಇವ್ರುಗಳು ಔಟ್ಪುಟ್ ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು, ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು. ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ ತರಿಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಸರ್, ಪ್ರಶಸ್ತಿಗೋಸ್ಕರ ಹಂಗಂತಿದ್ದೆ ಸರ್, ಇನ್ನು ಒಳ್ಳೊಳ್ಳೆದೇ ಆರ್ಟ್ ಮೂವಿಗಳು ತೊಗೊಂಡ್ಬರ್ತೀವಿ ಸರ್. ಪ್ರಶಸ್ತಿನೇ ನಾನು ತುಂಬ ಮುಖ್ಯ, ಮನೇಲಿ ಪ್ರೊಟೆಕ್ಷನ್ ಜೋಡಿಸ್ಕೊಂಡು ನಾನು ಹೇಳಿದ್ದು ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡ್ ವಿನ್ನರ್, ಆ್ಯಕ್ಚುಲಿ ಪ್ರೌಡ್ ಅಂತ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ಗಾರ ಸರ್. ನಮ್ಮ ನಿರ್ಮಾಪಕರಿಗೆ, ಸ್ವಲ್ಪ ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿ ತೋಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಕೊಟ್ಟು ಒಳಗಡೆ ಬರ್ತಾರಲ್ಲ, ಅವ್ರು ಖುಷಿಯಾಗಿ ಹೊರಗಡೆ ಸರ್. ಪ್ರತಿ ಒಂದು ಸಿನಿಮಾನು ಕಾಟಾರನೇ ಆಗಲ್ವಲ್ಲ ಸರ್. ಈಗ ಏನಾಗುತ್ತೆ ಅದಕ್ಕೆ ಅಲ್ಲ, ಐ ವಾಂಟ್ ಟು ಫಿನಿಶ್ ಇಟ್. ಈಗ ಏನಾಗುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತಗೊಳ್ತೀನಿ ಸರ್, ನಾನು ಮತ್ತೆ ಕಾಟಾರನೇ ಮಾಡಲ್ಲ ಸರ್. ಹಾಂ, ಥ್ಯಾಂಕ್ ಯು ಸರ್ ಫಾರ್ ಮೈ ವಿಶಸ್.